ಹೌದು, ನಾನೇ ಎಲ್ಲ ಮಾಡಿದ್ದೇನೆ. ನಿನ್ನ ಬ್ಯಾಂಕ್ ಅಕೌಂಟ್ನಲ್ಲಿದ್ದ ಎಲ್ಲ ಹಣವನ್ನು ತೆಗೆದುಕೊಂಡಿದ್ದೇನೆ ಮತ್ತು ಮದುವೆಯನ್ನು ಮಾಡಿಕೊಂಡಿದ್ದೇನೆ. ಫೋನ್ ಕಟ್ಟಾಯಿತು. ನನ್ನ ಕೈಯಿಂದ ಮೊಬೈಲ್ ಕೆಳಗೆ ಬಿದ್ದಿಲ್ಲ. ನನಗೆ ನೋವಾಗಲಿಲ್ಲ ಅಥವಾ ಕಾಲಿನ ಕೆಳಗಿನಿಂದ ಭೂಮಿ ಜಾರಿದಂತೂ ಆಗಲಿಲ್ಲ. ಬದಲಿಗೆ ನನ್ನ ಮುಖದ ಮೇಲೆ ಒಂದು ಸಣ್ಣ ನಗು ಮೂಡಿತು. ಅಂತಹ ನಗು ಯಾವಾಗ ಬರುತ್ತದೆ ಗೊತ್ತೇ? ಎದುರಿನವನು ತನ್ನನ್ನು ತುಂಬ ಬುದ್ಧಿವಂತ ಎಂದುಕೊಂಡಾಗ. ಆದರೆ ಅವನು ಎಷ್ಟು ದೊಡ್ಡ ಬಲೆಗೆ ಬೀಳುತ್ತಿದ್ದಾನೆ ಎಂಬುದು ನಮಗೆ ಮೊದಲೇ ಗೊತ್ತಿದ್ದಾಗ ಮಾತ್ರ. ನನ್ನ ಮಗ ದರ್ಶನ್, ಯಾರನ್ನು ನಾನು ಹೊಟ್ಟೆಯಲ್ಲಿ ಹೊತ್ತು ಸಾಕಿ ಬೆಳೆಸಿ ಓದಿಸಿ ದೊಡ್ಡವನನ್ನಾಗಿ ಮಾಡಿದ್ದೆ, ಅದೇ ದರ್ಶನ್ ಇಂದು ನನ್ನ ಜೀವನದ ಸಂಪೂರ್ಣ ಸಂಗ್ರಹವನ್ನೇ ಲೂಟಿ ಮಾಡಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದ. ಆದರೆ ನಾನು ನಗುತ್ತಿದ್ದೆ. ಯಾಕಂದರೆ ನಿಜವಾದ ಆಟ ಈಗಷ್ಟೇ ಆರಂಭವಾಗಲಿತ್ತು. ಆದರೆ ಅವನಿಗೆ ಅದರ ಅರಿವೇ ಇರಲಿಲ್ಲ. ನನ್ನ ಹೆಸರು ಶರ್ಮಿಳಾ ಮಾಂಡ್ರೆ. ವಯಸ್ಸು 55 ವರ್ಷ. ಬಾಂಬೆಯ ಒಂದು ಪ್ರತಿಷ್ಠಿತ ಸಿಟಿಯಲ್ಲಿ ವಾಸಿಸುತ್ತಿದ್ದೇನೆ. ಕಳೆದ 4 ವರ್ಷಗಳಿಂದ ಒಬ್ಬಳೇ ಬದುಕುತ್ತಿದ್ದೇನೆ. ಜನರಿಗೆ ಮತ್ತು ದುರಾದೃಷ್ಟವಶಾತ್ ನನ್ನ ಮಗನಿಗೂ ನಾನು ಒಬ್ಬ ಅಸಹಾಯಕ ವಿಧವೆ ಎಂದು ಅನಿಸುತ್ತಿತ್ತು. ಆದರೆ ಸತ್ಯ ತುಂಬ ಬೇರೆಯೇ ಇತ್ತು. ನಾನು ಮನೆಯ ಆಫೀಸ್ನಲ್ಲಿ ಆರಾಮವಾಗಿ ಕುರ್ಚಿಯಲ್ಲಿ ಕುಳಿತಿದ್ದೆ. ರಾತ್ರಿ 11 ಗಂಟೆ. ಎದುರಿನ ಲ್ಯಾಪ್ಟಾಪ್ನಲ್ಲಿ ಒಬ್ಬ ಕ್ಲೈಂಟ್ನ ಬಂಗಲೆಯ ಡಿಸೈನ್ ಓಪನ್ ಆಗಿತ್ತು. ಹೌದು, ನಾನೊಬ್ಬಳು ಇಂಟೀರಿಯರ್ ಡಿಸೈನ್ ಕನ್ಸಲ್ಟೆಂಟ್. ಕಳೆದ 20 ವರ್ಷಗಳಿಂದ ನಾನು ಈ ಕೆಲಸ ಮಾಡ್ತಿದ್ದೇನೆ. ಬಾಂಬೆಯ ದೊಡ್ಡ ಬಿಲ್ಡರ್ಗಳು ಮತ್ತು ಬಂಗಲೆ ಮಾಲೀಕರಿಗಾಗಿ ಡಿಸೈನ್ ಮಾಡುತ್ತೇನೆ. ಆರಂಭದಲ್ಲಿ ಹವ್ಯಾಸವಾಗಿ ಶುರುವಾದ ಈ ಕೆಲಸ ಗಂಡನ ಸಾವಿನ ನಂತರ ನನ್ನ ಪೂರ್ಣ ಪ್ರಮಾಣದ ವ್ಯವಹಾರವಾಯಿತು. ಆದರೆ ದರ್ಶನ್ಗೆ ಇದರ ಮೌಲ್ಯ ಎಂದಿಗೂ ಗೊತ್ತಿರಲಿಲ್ಲ. ಅವನಿಗೆ ನಾನು ಕೇವಲ ಒಬ್ಬ ತಾಯಿ, ಒಬ್ಬ ವಿಧವೆ. ಅವನು ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಅಷ್ಟೇ. ಅದು ಅವನ ಜೀವನದ ದೊಡ್ಡ ತಪ್ಪು ಕಲ್ಪನೆ. ನಾನು ಎದುರಿಗಿದ್ದ ಕೋಲ್ಡ್ ಕಾಫಿಯ ಒಂದು ಸಿಪ್ ಕುಡಿದೆ. ಆ ತಂಪು ನನ್ನ ಮನಸ್ಸನ್ನು ಶಾಂತಗೊಳಿಸುತ್ತಿತ್ತು. ದರ್ಶನ್ಗೆ ತಾನು ಏನು ತಪ್ಪು ಮಾಡಿದ್ದಾನೆ ಎಂಬುದು ಯಾವಾಗ ಅರ್ಥವಾಗುತ್ತದೆ ಎಂದು ಯೋಚಿಸುತ್ತಿದ್ದೆ. ಪೊಲೀಸರು ಮನೆಗೆ ಬಂದಾಗಲ, ಅಥವಾ ಜಾಗ ಖರೀದಿಸಿದ ರೌಡಿ ಅವನ ಕಾಲರ್ ಹಿಡಿದಾಗಲ, ಅಥವಾ ಅವನ ಹೆಂಡತಿಯ ಮನೆಯವರು ಪ್ರಶ್ನೆ ಮಾಡಿದಾಗಲ, ಅದನ್ನು ಸಮಯವೇ ಹೇಳಬೇಕಿತ್ತು. ದರ್ಶನ್ ಹುಟ್ಟಿದ ದಿನ ಇನ್ನೂ ನೆನಪಿದೆ. ಆಗ ನನಗೆ 25 ವರ್ಷ. ನನ್ನ ಗಂಡ ರಮೇಶ್ ಮಾಂಡ್ರೆ ಸಿವಿಲ್ ಇಂಜಿನಿಯರ್ ಆಗಿದ್ರು. ಸರ್ಕಾರಿ ಕೆಲಸ, ಜೊತೆಗೆ ತುಂಬ ಪರಿಶ್ರಮಿ. ಆರಂಭದಲ್ಲಿ ನಾವು ಸಿಟಿಯ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ವು. ನಿಧಾನವಾಗಿ ಹಣ ಉಳಿಸಿ ನಮ್ಮದೇ ಆದ 2 BHK ಫ್ಲಾಟ್ ಖರೀದಿಸಿದ್ದೆವು. ಆ ಸಮಯದಲ್ಲಿ ಅದರ ಬೆಲೆ 40 ಲಕ್ಷ. ಹೋಮ್ ಲೋನ್ ತೆಗೆದುಕೊಂಡು ಖರೀದಿಸಿದ್ದೆವು. 15 ವರ್ಷ ಕಷ್ಟಪಟ್ಟು ಸಾಲ ತೀರಿಸಿದ್ದೆವು. ದರ್ಶನ್ನನ್ನು ಒಳ್ಳೆಯ ಕಾನ್ವೆಂಟ್ ಶಾಲೆಯಲ್ಲಿ ಓದಿಸಿದ್ದೆವು. ಇಂಜಿನಿಯರಿಂಗ್ ನಂತರ MBAಗಾಗಿ ಬಾಂಬೆಯಿಂದ ಹೊರಗೆ ಕಳಿಸಿದ್ದೆವು. ನಂತರ ಅವನು ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಕೆಲಸಕ್ಕೆ ಸೇರಿಕೊಂಡ. ಸಂಬಳವೂ ಚೆನ್ನಾಗಿತ್ತು. ನಮ್ಮ ಜೀವನ ಸುಖವಾಗಿ ಸಾಗುತ್ತಿತ್ತು. ವರ್ಷಗಳ ಹಿಂದೆ ಎಲ್ಲವೂ ಬದಲಾಗಿ ಬಿಟ್ಟಿತು. ನನ್ನ ಗಂಡ ರಮೇಶ್ ಮಾಂಡ್ರೆ ಅಚಾನಕ್ ನಮ್ಮನ್ನೆಲ್ಲ ಬಿಟ್ಟು ಹೋದರು. ಒಂದು ದಿನ ಅವರು ಸೈಟ್ ವಿಸಿಟ್ಗೆ ಹೋಗಿದ್ದರು. ಅಲ್ಲಿ 6ನೇ ಮಹಡಿಯಿಂದ ಒಂದು ಭಾರವಾದ ಕಬ್ಬಿಣದ ಹಳಿ ಜಾರಿ ನೇರವಾಗಿ ಅವರ ತಲೆಯ ಮೇಲೆ ಬಿತ್ತು. ಅವರನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. 50 ವರ್ಷ ತುಂಬುವ ಮುನ್ನವೇ ನನ್ನ ಕುಂಕುಮ ಮಾಸಿ ಹೋಯಿತು. ದರ್ಶನ್ ಆಗ ಬೆಂಗಳೂರಿನಲ್ಲಿ ಇದ್ದ. ಅವನು ಬಂದು 3 ದಿನ ಉಳಿದು ಮತ್ತೆ ಹೋದ. ಹೋಗುವಾಗ ಹೇಳಿದ, ಅಮ್ಮ, ನಿಮಗೆ ಏನಾದರೂ ಬೇಕಾದರೆ ಹೇಳಿ, ನಾನಿದ್ದೀನಲ್ಲ. ಆಗ ನನಗೂ ಅನಿಸಿತ್ತು, ನನ್ನ ಮಗನೇ ನನ್ನ ಆಧಾರ. ಆದರೆ ನಿಧಾನವಾಗಿ ಅವನ ನಿಜ ಸ್ವಭಾವ ನನಗೆ ಅರ್ಥವಾಗತೊಡಗಿತು. ಗಂಡನ ಸಾವಿನ ನಂತರ ಕಂಪನಿಯಿಂದ 25 ಲಕ್ಷ, LICಯಿಂದ 15 ಲಕ್ಷ, PFಯಿಂದ 10 ಲಕ್ಷ, ಒಟ್ಟು ಸುಮಾರು 50 ಲಕ್ಷ ಸಿಕ್ಕಿತ್ತು. ಮತ್ತು ನಮ್ಮ ಫ್ಲ್ಯಾಟ್ನ ಬೆಲೆ ಆಗ 80ರಿಂದ 90 ಲಕ್ಷವಿತ್ತು. ಅಂದರೆ ನನ್ನ ಬಳಿ ಒಟ್ಟಾರೆ ಸುಮಾರು 1 ಕೋಟಿಗೂ ಹೆಚ್ಚು ಆಸ್ತಿ ಇತ್ತು. ಆ ಹಣವನ್ನು ನಾನು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಿದೆ. ಜೊತೆಗೆ ನನ್ನ ಇಂಟೀರಿಯರ್ ಡಿಸೈನ್ ಕೆಲಸವನ್ನು ಇನ್ನಷ್ಟು ಗಟ್ಟಿಯಾಗಿ ಮುಂದುವರಿಸಿದೆ. ಒಂದು ಪ್ರಾಜೆಕ್ಟ್ಗೆ ನನಗೆ 50,000ದಿಂದ 5 ಲಕ್ಷದವರೆಗೆ ಹಣ ಸಿಗ್ತಿತ್ತು. ವರ್ಷಕ್ಕೆ 10ರಿಂದ 20 ಪ್ರಾಜೆಕ್ಟ್ಗಳು ಸುಲಭವಾಗಿ ಸಿಗುತ್ತಿದ್ವು. ನನ್ನ ಆದಾಯ ಚೆನ್ನಾಗಿತ್ತು. ಆದರೆ ದರ್ಶನ್ಗೆ ಅದರಲ್ಲಿ ಆಸಕ್ತಿಯೇ ಇರಲಿಲ್ಲ. ಅವನಿಗೆ ಅಮ್ಮ ಅಪ್ಪನ ಇನ್ಶೂರೆನ್ಸ್ ಹಣದ ಬಡ್ಡಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ ಎಂದು ಅನಿಸುತ್ತಿತ್ತು. ಈಗ ಅವನಿಗೆ ಗೊತ್ತಿರದ ನಿಜ ಹೇಳುತ್ತೇನೆ. ರಮೇಶ್ ತೀರಿ ಹೋದ 2 ವರ್ಷಗಳ ನಂತರ ನಾನು ನನ್ನ ಇಂಟೀರಿಯರ್ ವ್ಯವಹಾರದ ಹಣದಿಂದ ಒಂದು ಒಳ್ಳೆಯ ಉನ್ನತ ಸಿಟಿಯಲ್ಲಿ ಒಂದು ಕಮರ್ಷಿಯಲ್ ಅಂಗಡಿ ಖರೀದಿಸಿದೆ. ಅದು 600 ಸ್ಕ್ವೇರ್ ಫೀಟ್ ಇತ್ತು. 85 ಲಕ್ಷಕ್ಕೆ ಪೂರ್ಣ ನಗದು ನೀಡಿ, 1 ರೂಪಾಯಿ ಸಾಲ ಇಲ್ಲದೆ ಆ ಅಂಗಡಿಯನ್ನು ನಾನು ಮೆಡಿಕಲ್ ಸ್ಟೋರ್ಗೆ ಬಾಡಿಗೆಗೆ ಕೊಟ್ಟೆ. ತಿಂಗಳಿಗೆ 50,000 ಬಾಡಿಗೆ ಬರುತ್ತಿತ್ತು. ಆ ಹಣಕ್ಕಾಗಿ ನಾನು ಬೇರೆ ಖಾಸಗಿ ಬ್ಯಾಂಕ್ನಲ್ಲಿ ಹೊಸ ಖಾತೆ ತೆರೆದಿದ್ದೆ. ಇಂದು ಆ ಖಾತೆಯಲ್ಲಿ 40 ಲಕ್ಷ ಇದೆ. ದರ್ಶನ್ಗೆ ಯಾವ ಬ್ಯಾಂಕ್ ಗೊತ್ತಿತ್ತೋ ಅಲ್ಲಿ ನಾನು ಕೇವಲ 4ರಿಂದ 5 ಲಕ್ಷ ಮಾತ್ರ ಇಟ್ಟಿದ್ದೆ, ಅವನಿಗೆ ತೋರಿಸಲು ಮಾತ್ರ. ಇದೀಗ ಕಥೆಯ ಅತ್ಯಂತ ರೋಚಕ ಭಾಗ. ದರ್ಶನ್ ಮಾರಿದ ಮನೆ ಫ್ಲ್ಯಾಟ್ ಆಗಿರಲಿಲ್ಲ.
ಆ ಜಾಗ ರಮೇಶ್ ಅವರ ದೊಡ್ಡಪ್ಪನದ್ದು. ದೇಶಪಾಂಡೆ ಕುಟುಂಬದ ಆ ಹಳೆಯ ಫ್ಲ್ಯಾಟ್ ಮೇಲೆ ವರ್ಷಗಳಿಂದ ಕೋರ್ಟ್ ಕೇಸ್ ನಡೆಯುತ್ತಿತ್ತು. ದಾಖಲೆಗಳಲ್ಲಿ ರಮೇಶ್ ಅವರ ಹೆಸರು ಇದ್ದರೂ ಟೈಟಲ್ ಕ್ಲಿಯರ್ ಇರಲಿಲ್ಲ. ರಮೇಶ್ ಹೋದ ನಂತರ ಆ ಹಳೆಯ ದಾಖಲೆಗಳು ನನಗೆ ಸಿಕ್ಕಿದ್ದವು. ನಾನು ವಕೀಲರ ಸಲಹೆ ತೆಗೆದುಕೊಂಡಿದ್ದೆ. ವಕೀಲರು ಸ್ಪಷ್ಟವಾಗಿ ಹೇಳಿದರು, ಶರ್ಮಿಳಾ ಅಕ್ಕ, ಈ ಜಾಗ ಕೋರ್ಟ್ ವಿವಾದದಲ್ಲಿದೆ. ಯಾರಾದರೂ ಇದನ್ನು ಮಾರಲು ಪ್ರಯತ್ನಿಸಿದರೆ ಅವರ ಮೇಲೆ ಮೋಸ ಪ್ರಕರಣ ದಾಖಲಾಗಬಹುದು ಎಂದು. ಆ ದಿನವೇ ನಾನು ನಿರ್ಧಾರ ಮಾಡಿಕೊಂಡೆ. ಆ ಅಪಾಯಕಾರಿ ದಾಖಲೆಗಳನ್ನು ಮನೆಯಲ್ಲಿ ಸುಲಭವಾಗಿ ಸಿಗುವ ಕಪಾಟಿನಲ್ಲಿ ಇಟ್ಟೆ ಮತ್ತು ನಮ್ಮ ನಿಜವಾದ ಫ್ಲ್ಯಾಟ್ನ ಪೇಪರ್ಗಳನ್ನು ಬ್ಯಾಂಕ್ ಲಾಕರ್ನಲ್ಲಿ ಸುರಕ್ಷಿತವಾಗಿ ಇಟ್ಟೆ. ಯಾವಾಗ ದರ್ಶನ್ ಮನೆಯ ದಾಖಲೆಗಳನ್ನು ಕೇಳಿದನೋ ನಾನು ಅವನಿಗೆ ಅದೇ ವಿವಾದಿತ ಫ್ಲ್ಯಾಟ್ನ ದಾಖಲೆಗಳನ್ನು ಕೊಟ್ಟೆ. ಯಾಕಂದರೆ ಅವನ ಉದ್ದೇಶ ಎಷ್ಟು ಕೆಟ್ಟದಾಗಿದೆ ಎಂಬುದನ್ನು ನೋಡಬೇಕಿತ್ತು. ಅವನು ಅದನ್ನು ಮಾರಲು ಪ್ರಯತ್ನಿಸಿದರೆ ತನ್ನದೇ ಬಲೆಗೆ ತಾನೇ ಸಿಲುಕಿಕೊಳ್ಳುತ್ತಾನೆ ಎಂದು ನನಗೆ ಗೊತ್ತಿತ್ತು ಮತ್ತು ಅದೇ ಆಯಿತು. ಆದರೆ ಇದು ಹೇಗೆ ಆರಂಭವಾಯಿತು, ನನ್ನ ಸ್ವಂತ ಮಗ ನನ್ನ ವಿರುದ್ಧ ಹೇಗೆ ನಿಂತ, ಅವನು ನನಗೆ ಹೇಗೆ ಮೋಸ ಮಾಡಲು ಯತ್ನಿಸಿದ ಮತ್ತು ನಾನು ಅವನಿಗೆ ಹೇಗೆ ಪಾಠ ಕಲಿಸಿದೆ, ಅದನ್ನೆಲ್ಲ ಈಗ ನಾನು ಆರಂಭದಿಂದ ಹೇಳುತ್ತೇನೆ. ರಮೇಶ್ ಹೋದ ನಂತರದ ಮೊದಲ ಕೆಲವು ತಿಂಗಳುಗಳು ಭಯಾನಕವಾಗಿದ್ದವು. ಮನೆ ಖಾಲಿ, ಮನಸ್ಸು ಖಾಲಿ, ಜೀವನವೇ ನಿಂತಂತಾಗಿತ್ತು. ಆರಂಭದಲ್ಲಿ ದರ್ಶನ್ ತಿಂಗಳಿಗೆ ಒಮ್ಮೆ ಬರುತ್ತಿದ್ದ, ನಂತರ 2 ತಿಂಗಳಿಗೆ ಒಮ್ಮೆ, ಮುಂದೆ 3 ತಿಂಗಳಿಗೆ ಒಮ್ಮೆ. ನಿಧಾನವಾಗಿ ಅವನ ಫೋನ್ಗಳು ಕಡಿಮೆಯಾದವು. ಫೋನ್ ಮಾಡಿದಾಗಲೆಲ್ಲ ಅಮ್ಮ ಹೇಗಿದ್ದೀಯಾ, ಹಣದ ತೊಂದರೆ ಏನೂ ಇಲ್ಲ ಅಲ್ವಾ ಎಂದು ಮಾತ್ರ ಕೇಳುತ್ತಿದ್ದ. ನಾನು ಹೇಳುತ್ತಿದ್ದೆ, ಇಲ್ಲ ಮಗನೇ, ಎಲ್ಲವೂ ಸರಿಯಾಗಿದೆ. ಆಗ ನನಗೆ ಗೊತ್ತಿರಲಿಲ್ಲ ಅವನಿಗೆ ನನ್ನ ಬಗ್ಗೆ ಕಾಳಜಿ ಕಡಿಮೆ, ನನ್ನ ಹಣದ ಬಗ್ಗೆ ಆಸಕ್ತಿ ಹೆಚ್ಚು ಎಂದು. ಒಂದು ದಿನ ಅವನು ವಿಡಿಯೋ ಕಾಲ್ನಲ್ಲಿ ಒಬ್ಬ ಹುಡುಗಿಯನ್ನು ಪರಿಚಯಿಸಿದ. ಅಮ್ಮ, ಇದು ಸಿರಿ ಮೆಲ್ಹೋತ್ರಾ ಅಂತ. ಬೆಂಗಳೂರಿನ ದೊಡ್ಡ ಕಂಪನಿಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದಳು. ನೋಡಲು ಸುಂದರಿ, ಆದರೆ ಮಾತಿನಲ್ಲಿ ತುಂಬ ಪ್ರಾಯೋಗಿಕ. ಅವಳು ನನ್ನ ಜೊತೆ ಸಂಪೂರ್ಣ ಇಂಗ್ಲಿಷ್ನಲ್ಲಿ ಮಾತನಾಡ್ತಿದ್ಲು. ಹೆಲೋ ಆಂಟಿ, ಹವ್ ಆರ್ ಯು? ನಾನು ಶಾಂತವಾಗಿ ಕನ್ನಡದಲ್ಲಿ ಉತ್ತರಿಸಿದೆ. ನಾನು ಚೆನ್ನಾಗಿದ್ದೇನೆ. ನನಗೆ ಇಂಗ್ಲಿಷ್ ಬರೋದಿಲ್ಲ ಅಂದಲ್ಲ, ಆದರೆ ನನಗೆ ನನ್ನ ಭಾಷೆ ಹೆಚ್ಚು ಪ್ರಿಯ. ಮತ್ತೊಂದು ವಿಷಯ, ಎದುರಿನವರು ಅಹಂಕಾರ ತೋರಿಸಿದಾಗ ನಮ್ಮ ಮಣ್ಣಿನ ವಾಸನೆ ನೆನಪಿಸುವ ಹೆಣ್ಣು ನಾನು. ದರ್ಶನ್ ಹೇಳಿದ. ಅಮ್ಮ, ನಾವು ಮದುವೆಯಾಗಬೇಕೆಂದು ತೀರ್ಮಾನಿಸಿದ್ದೇವೆ. ನಾನು ಆಶ್ಚರ್ಯಪಟ್ಟೆ, ಆದರೆ ಮುಖದಲ್ಲಿ ಏನೂ ತೋರಿಸಲಿಲ್ಲ. ನಗುತ್ತಾ ಹೇಳಿದೆ, ಚೆನ್ನಾಗಿದೆ ಮಗನೇ, ನೀನು ಖುಷಿಯಾಗಿದ್ದರೆ ನಾನು ಖುಷಿ. ಆದರೆ ಮುಂದಿನ ಕ್ಷಣ ಸಿರಿ ಕೇಳಿದ ಪ್ರಶ್ನೆ ನನ್ನ ಕಾಲ ಕೆಳಗಿನ ನೆಲವೇ ಜಾರಿದಂತಾಯಿತು. ಅವಳು ತುಂಬ ಸರಳವಾಗಿ ಕೇಳಿದಳು, ಆಂಟಿ, ದರ್ಶನ್ ನಿಮ್ಮ ಪ್ರಾಪರ್ಟಿ ಬಗ್ಗೆ ಹೇಳಿದ್ದಾನೆ. ನೀವು ಅದನ್ನು ಯಾವಾಗ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ? ಮದುವೆ ಮಾತಿಗಿಂತ ಮೊದಲೇ ಆಸ್ತಿ ವಿಚಾರ. ನನ್ನ ಎದೆ ಒಳಗೆ ಏನೋ ಚುಚ್ಚಿದಂತಾಯಿತು. ಆದರೂ ನಾನು ಶಾಂತವಾಗಿಯೇ ಹೇಳಿದೆ, ಮಗನೇ, ಆ ವಿಷಯಗಳನ್ನು ನಂತರ ಮಾತಾಡೋಣ, ಮೊದಲು ಮದುವೆಯಾಗಲಿ. ಒಂದು ಕ್ಷಣದಲ್ಲೇ ಸಿರಿ ಮುಖದ ನಗು ಮಾಯವಾಯಿತು. ದರ್ಶನ್ ತಕ್ಷಣ ವಿಷಯ ಬದಲಿಸಿದ. ಆ ರಾತ್ರಿ ನನಗೆ ನಿದ್ದೆಯೇ ಬರಲಿಲ್ಲ. ನಾನು ಆಫೀಸ್ನಲ್ಲಿ ಕುಳಿತು ಹಳೆಯ ದಾಖಲೆಗಳನ್ನು ನೋಡ್ತಾ ಇದ್ದೆ. ಆ ಕ್ಷಣ ನನಗೆ ಸ್ಪಷ್ಟವಾಯಿತು, ದರ್ಶನ್ಗೆ ನನಗಿಂತ ನನ್ನ ಆಸ್ತಿ ಮೇಲೆ ಹೆಚ್ಚು ಆಸಕ್ತಿ ಇದೆ ಎಂದು. ಮುಂದಿನ ಕೆಲವು ತಿಂಗಳಲ್ಲಿ ಅವನು ನಿಧಾನವಾಗಿ ತನ್ನ ಆಟ ಶುರು ಮಾಡಿದ. ಮೊದಲು ಹೇಳಿದ, ಅಮ್ಮ, ಮನೆಯ ಒರಿಜಿನಲ್ ಪೇಪರ್ಸ್ ನನಗೆ ಕೊಡು, ನಾನು ಬ್ಯಾಂಕ್ ಲಾಕರ್ನಲ್ಲಿ ಸುರಕ್ಷಿತವಾಗಿ ಇಡುತ್ತೇನೆ ಎಂದು. ನಾನು ನಗುತ್ತಾ ಹೇಳಿದೆ, ಅಯ್ಯೋ, ನನಗೂ ಸಿಟಿಯಲ್ಲಿ ಲಾಕರ್ ಇದೆ ಮಗನೇ, ಅಲ್ಲಿ ಸುರಕ್ಷಿತವಾಗಿವೆ ಎಂದಾಗ ಅವನು ಮೌನವಾಗಿದ್ದ. ಕೆಲ ದಿನಗಳ ನಂತರ ಮತ್ತೆ ಫೋನ್, ಅಮ್ಮ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನನ್ನ ಹೆಸರನ್ನು ಜಾಯಿಂಟ್ ಮಾಡಿಸು, ನಾಳೆ ಏನಾದರೂ ಎಮರ್ಜೆನ್ಸಿ ಬಂದರೆ ಉಪಯೋಗ ಆಗುತ್ತೆ. ನಾನು ನೇರವಾಗಿ ನಿರಾಕರಿಸಿದೆ. ಬೇಡ ಮಗನೇ, ನಾನು ಇನ್ನೂ ಗಟ್ಟಿಯಾಗಿದ್ದೇನೆ. ನನ್ನ ಕೆಲಸ ನಾನು ನೋಡಿಕೊಳ್ಳುತ್ತೇನೆ. ಒಂದು ದಿನ ಅವನು ಬಾಂಬೆಗೆ ಬಂದ. ಜೊತೆಗೆ ಸಿರಿ ಕೂಡ ಬಂದಿದ್ದಳು. ಮದುವೆ ಸಿದ್ಧತೆಯ ಶುರು ಮಾಡಬೇಕು ಎಂದರು. ನಾನು ಸಂತೋಷದಿಂದ ಒಪ್ಪಿದೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ, ನಾನು ನಿಮ್ಮ ಬೆಂಬಲಕ್ಕೆ ಇದ್ದೇನೆ. ಆ ದಿನ ನಾವು 3 ಊಟಕ್ಕೆ ಹೊರಗೆ ಹೋಗಿದ್ದೆವು. ಹೋಟೆಲ್ನಲ್ಲಿ ಮಾತನಾಡುತ್ತಾ ಇದ್ದಾಗ ಸಿರಿ ಕೇಳಿದಳು, ಆಂಟಿ, ನೀವು ದಿನವಿಡೀ ಮನೆಯಲ್ಲಿ ಒಬ್ಬರೇ ಏನು ಮಾಡ್ತೀರಿ? ನಾನು ಶಾಂತವಾಗಿ ಹೇಳಿದೆ, ನನಗೆ ಇಂಟೀರಿಯರ್ ಡಿಸೈನ್ ಕೆಲಸ ಇರುತ್ತದೆ. ಕ್ಲೈಂಟ್ ಬರ್ತಾರೆ, ನಾನು ಸೈಟ್ಗಳಿಗೆ ಹೋಗುತ್ತೇನೆ. ದಿನ ಹೇಗೆ ಕಳೆಯುತ್ತದೆ ಗೊತ್ತಾಗೋದೇ ಇಲ್ಲ ಎಂದು. ಆಗ ಸಿರಿ ನಕ್ಕು ಹೇಳಿದಳು, ಓಹ್, ದಟ್ಸ್ ಎ ನೈಸ್ ಹಾಬಿ ಫಾರ್ ಸೀನಿಯರ್ ಸಿಟಿಸನ್. ಹವ್ಯಾಸವಾ? ಅವಳು ನನ್ನ ವೃತ್ತಿಯನ್ನು, ನನ್ನ ಪರಿಶ್ರಮವನ್ನು, ನನ್ನ ಸ್ವಾಭಿಮಾನವನ್ನು ಒಂದು ಟೈಮ್ ಪಾಸ್ ಅಂತ ಭಾವಿಸಿದ್ದಳು. ಆ ಕ್ಷಣವೇ ನನಗೆ ಸ್ಪಷ್ಟವಾಯಿತು, ಈ ಹುಡುಗಿ ನನ್ನ ಮಗನ ಜೀವನಕ್ಕೆ ಪ್ರೀತಿ ತೆಗೆದುಕೊಂಡು ಬಂದಿಲ್ಲ, ಲೆಕ್ಕಾಚಾರ ತೆಗೆದುಕೊಂಡು ಬಂದಿದ್ದಾಳೆ ಎಂದು. ನನಗೆ ತುಂಬ ಕೋಪ ಬಂದಿತ್ತು, ಆದರೆ ನಾನು ಶಾಂತವಾಗಿಯೇ ಇದ್ದೆ. ದರ್ಶನ್ ಕೂಡ ಏನೂ ಮಾತಾಡಲಿಲ್ಲ. ಬದಲಾಗಿ ಸಿರಿ ಹೇಳಿದ್ದಕ್ಕೆ ತಲೆ ಆಡಿಸುತ್ತಾ ಕುಳಿತಿದ್ದ. ಆ ರಾತ್ರಿ ಮನೆಗೆ ಬಂದ ನಂತರ ದರ್ಶನ್ ಮತ್ತೆ ಅದೇ ವಿಷಯ ತೆಗೆದ. ಅಮ್ಮ, ನನಗೆ ಪ್ರಾಪರ್ಟಿ ಪೇಪರ್ಸ್ ಬೇಕು, ಬ್ಯಾಂಕಲ್ಲಿ ಏನೋ ಕೆಲಸ ಇದೆ. ನಾನು ಕೇಳಿದೆ, ಯಾವ ಕೆಲಸ? ಅವನು ಸಿಡುಕುತ್ತಾ ಹೇಳಿದ, ಅಮ್ಮ, ನೀನು ಪ್ರತಿಯೊಂದು ವಿಷಯಕ್ಕೂ ಯಾಕೆ ಇಷ್ಟು ವಿಚಾರಣೆ ಮಾಡ್ತೀಯಾ? ನಾನು ನಿನ್ನ ಮಗ, ನನ್ನ ಮೇಲೆ ನಂಬಿಕೆ ಇಲ್ವಾ?
ನಾನು ಶಾಂತವಾಗಿಯೇ ಉತ್ತರಿಸಿದೆ. ನಂಬಿಕೆ ಇದೆ ಮಗನೇ, ಆದರೆ ಈ ದಾಖಲೆಗಳು ತುಂಬ ಮುಖ್ಯ. ಅಷ್ಟರಲ್ಲಿ ಸಿರಿ ಮಧ್ಯೆ ಬಂದಳು. ಆಂಟಿ, ದರ್ಶನ್ ನಿಮ್ಮ ಮಗ. ಅವನು ನಿಮ್ಮ ಒಳ್ಳೆಯದಕ್ಕೆ ಯೋಚಿಸ್ತಾನೆ. ನೀವು ಯಾಕೆ ಇಷ್ಟು ಸಂಶಯ ಪಡ್ತೀರಿ? ನಾನು ಮೌನವಾಗಿದ್ದೆ. ಆದರೆ ಪೇಪರ್ಸ್ ಕೊಡಲಿಲ್ಲ. ಅವರು ಮಲಗಿದ ನಂತರ ನಾನು ನಿಧಾನವಾಗಿ ನನ್ನ ವಕೀಲರಾದ ಪವನ್ ಸರ್ಗೆ ಫೋನ್ ಮಾಡಿದೆ. ಅವರು ನಮ್ಮ ಹಳೆಯ ಕುಟುಂಬದ ಸ್ನೇಹಿತರು. ಎಲ್ಲವನ್ನು ಕೇಳಿದ ನಂತರ ಅವರು ಹೇಳಿದರು, ಶರ್ಮಿಳಾ ಅಕ್ಕ, ನಿಮ್ಮ ಮಗನ ಬಗ್ಗೆ ಸಂಶಯ ಬರುವುದು ಸಹಜ. ಎಚ್ಚರಿಕೆಯಿಂದ ಇರಿ. ಅಸಲಿ ದಾಖಲೆಗಳನ್ನು ಯಾವತ್ತೂ ಕೊಡಬೇಡಿ. ಒಂದು ವೇಳೆ ಅವನು ತುಂಬ ಒತ್ತಾಯ ಮಾಡಿದ್ರೆ ಆ ಹಳೆಯ ವಿವಾದಿತ ಪೇಪರ್ಸ್ಗಳನ್ನು ಕೊಡಿ. ಅವನ ಉದ್ದೇಶ ಕೆಟ್ಟದಾಗಿದ್ದರೆ ಅವನೇ ತನ್ನ ಬಲೆಗೆ ಸಿಲುಕುತ್ತಾನೆ ಎಂದರು. ನಾನು ಅವರ ಮಾತು ಕೇಳಿದೆ. ಮರುದಿನ ದರ್ಶನ್ ಮತ್ತೆ ಒತ್ತಾಯ ಮಾಡಿದಾಗ ನಾನು ಕಪಾಟಿನಿಂದ ಅದೇ ವಿವಾದಿತ ಪೇಪರ್ಸ್ ತೆಗೆದು ಅವನ ಕೈಗೆ ಕೊಟ್ಟೆ. ಅವನ ಮುಖ ತಕ್ಷಣ ಹೊಳೆಯಿತು. ಥ್ಯಾಂಕ್ ಯು ಅಮ್ಮ, ನಾನು ಇದನ್ನು ಸುರಕ್ಷಿತವಾಗಿ ಇಡ್ತೀನಿ ಎಂದು ಅವನು ಮತ್ತು ಸಿರಿ ಹೊರಟು ಹೋದರು. ಅವರು ಹೋಗುವುದನ್ನು ನಾನು ಆಫೀಸ್ ಕಿಟಕಿಯಿಂದ ನಿಂತು ನೋಡ್ತಿದ್ದೆ. ಏನೋ ದೊಡ್ಡ ಅನಾಹುತ ನಡೆಯಲಿದೆ ಎಂದು ನನಗೆ ಗೊತ್ತಿತ್ತು. ಆದರೆ ನಾನು ಸಿದ್ಧವಾಗಿದ್ದೆ. ಮುಂದಿನ 2 ತಿಂಗಳು ದರ್ಶನ್ ಕಡೆಯಿಂದ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಅವನು ಏನೋ ದೊಡ್ಡ ಪ್ಲಾನ್ ಮಾಡ್ತಿದ್ದಾನೆ ಅನ್ನೋ ಅನುಮಾನ ನನಗೆ ಬಂತು. ನಾನು ಮತ್ತೆ ಪವನ್ ಸರ್ ಜೊತೆ ಮಾತನಾಡಿದೆ. ಅವರು ಹೇಳಿದ್ರು, ಒಂದು ವೇಳೆ ಅವನು ಆ ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಮಾರಲು ಪ್ರಯತ್ನಿಸಿದರೆ ಅದು ಫ್ರಾಡ್ ಆಗುತ್ತದೆ. ಯಾಕಂದರೆ ಆ ಜಾಗದ ಮೇಲೆ ಕೋರ್ಟ್ ಸ್ಟೇ ಆರ್ಡರ್ ಇದೆ ಎಂದು. ನಾನು ಕೇಳಿದೆ, ಒಂದು ವೇಳೆ ಅವನು ನನ್ನ ಅಕೌಂಟ್ನಿಂದ ಹಣ ತೆಗೆದಿದ್ದರೆ? ಅವರು ಹೇಳಿದ್ರು, ನಿಮ್ಮ ಸಹಿ ಅಥವಾ ಪವರ್ ಆಫ್ ಅಟಾರ್ನಿ ಇಲ್ಲದೆ ಅವನು ಏನೂ ಮಾಡಲಾರ. ಒಂದು ವೇಳೆ ಸಹಿ ನಕಲಿ ಮಾಡಿದರೆ ಅದು ನೇರ ಕ್ರಿಮಿನಲ್ ಅಫೆನ್ಸ್. ನಾವು ದರ್ಶನ್ಗೆ ಒಂದು ಕೊನೆಯ ಅವಕಾಶ ಕೊಡೋಣ ಎಂದು ತೀರ್ಮಾನಿಸಿದೆವು. ಕೊನೆಗೂ ಅವನು ನನ್ನ ಮಗನೇ. ಆದರೆ ಅವನು ತಪ್ಪು ದಾರಿಯನ್ನೇ ಆರಿಸಿಕೊಂಡರೆ ಆಗ ನಾನು ಕೇವಲ ತಾಯಿಯಾಗಿ ಅಲ್ಲ, ವಂಚನೆಗೆ ಒಳಗಾದ ಒಬ್ಬ ಹೆಂಗಸಾಗಿ ಹೋರಾಡಬೇಕಾಗುತ್ತದೆ ಎಂದು ತೀರ್ಮಾನಿಸಿದೆ. ಈಗ ದರ್ಶನ್ ಫೋನ್ ಬಂತು. ನೀವು ಆರಂಭದಲ್ಲಿ ಕೇಳಿದ್ದ ಅದೇ ಫೋನ್. ಅಮ್ಮ, ನಾಳೆ ನನ್ನ ಮದುವೆ. ನಾನು ಹಣ ತೆಗೆದಿದ್ದೇನೆ, ಮನೆ ಮಾರಿದ್ದೇನೆ. ಬಾಯ್. ಫೋನ್ ಕಟ್ಟಾದ ಮೇಲೆ ನನಗೆ ನಿಜವಾಗಿಯೂ ನಗು ಬಂತು. ಅವನು ತನ್ನನ್ನು ತುಂಬ ಬುದ್ಧಿವಂತ ಅಂತ ಭಾವಿಸಿದ್ದ. ಆದರೆ ಅವನು ಭಾರಿ ಮೂರ್ಖತನ ಮಾಡಿದ್ದ. ಯಾಕಂದರೆ ಅವನು ಮಾರಿದ ಮನೆ ಕಾನೂನುಬದ್ಧವಾಗಿ ಮಾರಾಟ ಮಾಡಲು ಸಾಧ್ಯವೇ ಇರಲಿಲ್ಲ. ಅವನು ತೆಗೆದುಕೊಂಡದ್ದು ಕೇವಲ ನನ್ನ ಡಿಕಾಯ್ ಅಕೌಂಟ್ನಲ್ಲಿದ್ದ 3 ಲಕ್ಷ ಮಾತ್ರ. ನನ್ನ ನಿಜವಾದ ಹಣ ಬೇರೆ ಬ್ಯಾಂಕ್ಗಳಲ್ಲಿ ಸುರಕ್ಷಿತವಾಗಿತ್ತು. ಮತ್ತು ಮುಖ್ಯವಾಗಿ ಅವನು ಬ್ಯಾಂಕ್ನಲ್ಲಿ ಖಂಡಿತ ನನ್ನ ಸಹಿ ನಕಲಿ ಮಾಡಿದ್ದ. ಅದು ನೇರ ಕ್ರಿಮಿನಲ್ ಅಪರಾಧ. ಈಗ ನಾನು ಏನು ಮಾಡಬೇಕು? ನಾನು ಕ್ಷಣಕಾಲ ಕಣ್ಣು ಮುಚ್ಚಿದೆ. ದೇವರ ಕೋಣೆಗೆ ಹೋಗಿ ದೀಪ ಹಚ್ಚಿದೆ. ಕೈ ಮುಗಿದು ನಿಧಾನವಾಗಿ ಹೇಳಿದೆ, ದೇವರೇ, ನಾನು ಯಾರಿಗೂ ಕೆಡಕು ಬಯಸಿಲ್ಲ. ಆದರೆ ಇಂದು ನನ್ನ ಸ್ವಂತ ಮಗನೇ ನನಗೆ ದ್ರೋಹ ಮಾಡಿದ್ದಾನೆ. ನನಗೆ ನ್ಯಾಯ ಕೊಡಿಸು. ನಾನು ನಿರ್ಧಾರ ಮಾಡಿದೆ. ಮುಂದಿನ ಬೆಳಗ್ಗೆ ನಾನು ನನ್ನ ವಕೀಲ ಪವನ್ ಸರ್ ಮತ್ತು ಪೊಲೀಸರು ಸೇರಿ ಬೆಂಗಳೂರಿಗೆ ಹೋಗುತ್ತೇವೆ. ಅವನ ಮದುವೆಯ ವೇದಿಕೆಯಲ್ಲಿ ಅವನ ಸುಳ್ಳಿನ ಆಟವನ್ನು ಎಲ್ಲರ ಮುಂದೆ ಬಯಲು ಮಾಡುತ್ತೇವೆ. ಮೊದಲು ನಾನು ಕೆಲವು ಪರಿಚಯಸ್ಥರಿಗೆ ಫೋನ್ ಮಾಡಿ ಸಿದ್ಧರಿರಲು ಹೇಳಿದೆ. ನಂತರ ಬ್ಯಾಂಕ್ ಮ್ಯಾನೇಜರ್ ಪ್ರಕಾಶ್ ಸರ್ಗೆ ಕರೆ ಮಾಡಿದೆ. ರಾತ್ರಿ ತಡವಾಗಿದ್ದರೂ ಅವರು ಫೋನ್ ಎತ್ತಿದರು. ಹೌದು ಮೇಡಮ್, ಇಂದು ಮಧ್ಯಾಹ್ನ ನಿಮ್ಮ ಮಗ 3 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದಾನೆ. ನಿಮ್ಮ ಸಹಿಯ ಸ್ಲಿಪ್ ತಂದಿದ್ದ. ನಿಮ್ಮ ಮಗ ಅಂತ ಅಷ್ಟು ವಿಚಾರಿಸಲಿಲ್ಲ. ನಾನು ಗಟ್ಟಿಯಾಗಿ ಹೇಳಿದೆ, ಪ್ರಕಾಶ್ ಸರ್, ಆ ಸಹಿ ನಕಲಿಯಾಗಿದೆ. ನಾನು ಯಾವುದೇ ಅನುಮತಿ ನೀಡಿಲ್ಲ. ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ ಎಂದೆ. ಅವರು ಗಾಬರಿಯಾದರು. ನಾವು ತಕ್ಷಣ ಆ್ಯಕ್ಷನ್ ತೆಗೆದುಕೊಳ್ಳುತ್ತೇವೆ ಮೇಡಮ್ ಎಂದರು. ಈಗ ಮುಂದಿನ ಸರದಿ ಆ ಪ್ರಾಪರ್ಟಿ ಖರೀದಿಸಿದ ವ್ಯಕ್ತಿಯದು. ದರ್ಶನ್ ಆ ವಿವಾದಿತ ಜಾಗವನ್ನು ಯಾರಿಗೆ ಮಾರಿದ್ದಾನೆ ಎಂಬುದು ಪತ್ತೆ ಹಚ್ಚಬೇಕಿತ್ತು. 2 ಗಂಟೆಗಳ ನಂತರ ಪವನ್ ಸರ್ರಿಂದ ಫೋನ್ ಬಂತು. ಅಕ್ಕ, ಸುದ್ದಿ ಪಕ್ಕ. ಒಬ್ಬ ಬಿಲ್ಡರ್ ಆ ಜಾಗವನ್ನು 50 ಲಕ್ಷಕ್ಕೆ ಕೊಂಡಿದ್ದಾನೆ. ಸೇಲ್ ಅಗ್ರಿಮೆಂಟ್ ಕೂಡ ಆಗಿದೆ. ಆದರೆ ಮಜಾ ಏನಂದರೆ ಆ ಜಾಗ ಕೋರ್ಟ್ ಡಿಸ್ಪ್ಯೂಟ್ನಲ್ಲಿದೆ ಅಂತ ಗೊತ್ತಾದ ಕ್ಷಣ ಅವನು ನಿಮ್ಮ ಮಗನನ್ನೇ ಕೋರ್ಟ್ಗೆ ಎಳೆಯುತ್ತಾನೆ. ಆಮೇಲೆ ದರ್ಶನ್ಗೆ ತಪ್ಪಿಸಿಕೊಳ್ಳಲು ದಾರಿ ಇರೋದಿಲ್ಲ ಎಂದರು. ನಾನು ನಿಧಾನವಾಗಿ ಹೇಳಿದೆ, ಸರಿ ಸರ್, ಇನ್ನು ನಿಜವಾದ ಆಟ ಶುರುವಾಗಲಿದೆ. ನಾನು ಎಲ್ಲ ಸಿದ್ಧತೆ ಮಾಡಿಕೊಂಡೆ. ನನ್ನ ಅಸಲಿ ಪ್ರಾಪರ್ಟಿ ದಾಖಲೆಗಳು, ಬ್ಯಾಂಕ್ ಸ್ಟೇಟ್ಮೆಂಟ್ಗಳು, ದರ್ಶನ್ ನನ್ನ ಸಹಿ ನಕಲಿ ಮಾಡಿದ ಪುರಾವೆಗಳು ಎಲ್ಲವನ್ನ ಒಂದು ಫೈಲ್ನಲ್ಲಿ ಸರಿಯಾಗಿ ಜೋಡಿಸಿದೆ. ನಾವು ನನ್ನ ಮಗನನ್ನು ಕೊನೆಯ ಬಾರಿ ಭೇಟಿ ಮಾಡಲು ಹೋಗುತ್ತಿದ್ದೆವು. ಆದರೆ ಈ ಬಾರಿ ಒಬ್ಬ ಅಸಹಾಯಕ ತಾಯಿಯಾಗಿ ಅಲ್ಲ, ಸತ್ಯ ಮತ್ತು ಕಾನೂನನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಿದ್ದೆ. ಮರುದಿನ ನಾನು, ನಮ್ಮ ವಕೀಲರು ಮತ್ತು 2 ಪೊಲೀಸ್ ಅಧಿಕಾರಿಗಳು ಬೆಂಗಳೂರಿಗೆ ಹೊರಟೆವು. ದರ್ಶನ್ ಮತ್ತು ಸಿರಿ ಅವರ ನಿಶ್ಚಿತಾರ್ಥ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ನಡೆಯುತ್ತಿತ್ತು. ಹೋಟೆಲ್ ಹೊರಗಿನಿಂದ ದರ್ಶನ್ಗೆ ಫೋನ್ ಮಾಡಿದೆವು. ಅವನು ಫೋನ್ ತೆಗೆಯಲಿಲ್ಲ. ನಂತರ ನಾವು ನೇರವಾಗಿ ಹಾಲ್ಗೆ ಪ್ರವೇಶಿಸಿದ್ದೆವು. ಅಲ್ಲಿ ಭಾರಿ ವೈಭವ ಇತ್ತು. ಸುಮಾರು 100ರಿಂದ 150 ಜನರು ಇದ್ದರು. ಸಿರಿಯ ಕುಟುಂಬ, ಸ್ನೇಹಿತರು, ಸಂಬಂಧಿಕರು ಎಲ್ಲರೂ ಅಲಂಕರಿಸಿಕೊಂಡು ಬಂದಿದ್ದರು. ದರ್ಶನ್ ಸ್ಟೇಜ್ ಮೇಲೆ ಡಿಸೈನರ್ ಸೂಟ್ನಲ್ಲಿ ರಾಜಕುಮಾರನಂತೆ ಕಾಣುತ್ತಿದ್ದ. ಸಿರಿ ಸುಂದರ ರೇಷ್ಮೆ ಸೀರೆ ಧರಿಸಿ ಅವನ ಪಕ್ಕದಲ್ಲಿ ನಿಂತಿದ್ದಳು. ಇಬ್ಬರು ನಗುತ್ತಾ ಒಬ್ಬರ ಕೈ ಮತ್ತೊಬ್ಬರು ಹಿಡಿದುಕೊಂಡಿದ್ದರು. ನಾವು ಒಳಗೆ ಕಾಲಿಟ್ಟ ಕ್ಷಣ
ಎಲ್ಲರ ದೃಷ್ಟಿಯು ನಮ್ಮ ಮೇಲೆ ಬಿತ್ತು. ದರ್ಶನ್ ನನ್ನನ್ನು ನೋಡುತ್ತಿದ್ದಂತೆಯೇ ಅವನ ಮುಖದ ಬಣ್ಣ ಕರಗಿ ಹೋಯಿತು. ಅವನು ದೆವ್ವ ಮೆಟ್ಟುಕೊಂಡಂತೆ ನಿಂತಿದ್ದ. ನಾನು ಇಲ್ಲಿ ಬರುತ್ತೇನೆ ಎಂದು ಅವನು ಕನಸಲ್ಲೂ ಯೋಚಿಸಿರಲಿಲ್ಲ. ಅದರಲ್ಲೂ ಪೊಲೀಸರ ಜೊತೆ ನಾನು ಸ್ಟೇಜ್ ಮೇಲೆ ಏರಿ ಅವನ ಎದುರು ನಿಂತೆ. ಅವನು ಗಾಬರಿಯಿಂದ ಕೇಳಿದ, ಅಮ್ಮ, ನೀನು ಇಲ್ಲಿ ಏನು ಮಾಡ್ತಿದ್ದೀಯಾ? ನಾನು ಅತ್ಯಂತ ಶಾಂತ ಧ್ವನಿಯಲ್ಲಿ ಹೇಳಿದೆ, ಮಗನೇ, ನಿಮಗೆ ಆಶೀರ್ವಾದ ಕೊಡಲು ಬಂದಿದ್ದೇನೆ ಮತ್ತು ಹೋಗುವ ಮುನ್ನ ಒಂದು ಸಣ್ಣ ಸತ್ಯ ಹೇಳಬೇಕಿತ್ತು ಎಂದರು. ಆಗ ಸಿರಿ ಸಿಡಿದು ಕೇಳಿದಳು, ಆಂಟಿ, ವಾಟ್ ಈಸ್ ದಿಸ್ ಡ್ರಾಮಾ? ಈ ಪೊಲೀಸರು ಯಾಕೆ ಬಂದಿದ್ದಾರೆ? ನಾನು ಅವಳ ಕಡೆ ನೋಡದೆ ದರ್ಶನ್ನತ್ತ ತಿರುಗಿದೆ. ನೆನ್ನೆ ನೀನು ನನಗೆ ಫೋನ್ ಮಾಡಿದ್ದೀಯಲ್ಲ, ಮನೆ ಮಾರಿದೆ, ಹಣ ತೆಗೆದುಕೊಂಡೆ ಎಂದೆ. ಆ ವಿಷಯದಲ್ಲಿ ನಿನಗೆ ಒಂದು ಸತ್ಯ ಹೇಳಬೇಕಿತ್ತು. ಇಡೀ ಮದುವೆ ಹಾಲ್ ಮೌನವಾಗಿತ್ತು. ನೀನು ಮಾರಿದ ಮನೆ ಅದು ನನ್ನದೂ ಅಲ್ಲ, ನಿನ್ನ ಅಪ್ಪನದ್ದೂ ಅಲ್ಲ. ಒಂದು ಸೂಜಿ ಬಿದ್ದರೂ ಕೇಳಿಸುವಷ್ಟು ನಿಶ್ಶಬ್ದ. ದರ್ಶನ್ ಬೆಚ್ಚಿಬಿದ್ದ. ಅಮ್ಮ, ಏನು ಹೇಳ್ತಿದ್ದೀಯಾ? ಅದು ನಮ್ಮ ಹಳೆ ಫ್ಲ್ಯಾಟ್ ಅಲ್ಲವಾ? ನಾನು ತಲೆ ಅಲ್ಲಾಡಿಸಿದೆ. ಅಲ್ಲ ಮಗನೇ, ಅದು ನಿನ್ನ ತಾತನ ಚಿಕ್ಕಪ್ಪನ ಜಾಗ. ಅದರ ಮೇಲೆ ವರ್ಷಗಳಿಂದ ಕೋರ್ಟ್ ಕೇಸ್ ನಡೆಯುತ್ತಿದೆ. ನಿನ್ನ ಅಪ್ಪನ ಬಳಿ ಕೇವಲ ಹಳೆಯ ದಾಖಲೆಗಳು ಇದ್ದವು. ಆದರೆ ಆ ಜಾಗ ನಮ್ಮದೇ ಆಗಿರಲಿಲ್ಲ. ನಾನು ಫೈಲ್ ತೆರೆದು ದಾಖಲೆಗಳನ್ನು ಅವನ ಮುಂದೆ ಹಿಡಿದೆ. ಇದು ನೋಡು, ಕೋರ್ಟ್ ಕೇಸ್ ಪೇಪರ್ಸ್. ನೀನು ಮಾರಿದ್ದು ಡಿಸ್ಪ್ಯೂಟ್ ಪ್ರಾಪರ್ಟಿ. ನೀನು ಬಿಲ್ಡರ್ಗೆ ಮೋಸ ಮಾಡಿ ಹಣ ತೆಗೆದುಕೊಂಡಿದ್ದೀಯಾ. ಇದು ನೇರ ವಂಚನೆ ಎಂದರು. ಸಿರಿ ಕಿರುಚಿದಳು. ವಾಟ್? ದರ್ಶನ್, ವಾಟ್ ಈಸ್ ದಿಸ್ ಎಂದು ಕೇಳಿದಾಗ ದರ್ಶನ್ ನಡುಗುತ್ತಾ ಹೇಳಿದ, ಅಮ್ಮ, ಆದರೆ ನೀನೇ ಆ ಪೇಪರ್ಸ್ ಕೊಟ್ಟಿದ್ದಲ್ಲ. ಆ ಜಾಗ ಡಿಸ್ಪ್ಯೂಟ್ನಲ್ಲಿ ಇದೆ ಅಂತ ಯಾಕೆ ಹೇಳಲಿಲ್ಲ? ನಾನು ನಿಧಾನವಾಗಿ ನಗೆ ಬೀರಿದೆ. ಆದರೆ ಅದರಲ್ಲಿ ಸಂತೋಷ ಇರಲಿಲ್ಲ. ಯಾಕಂದರೆ ನನಗೆ ಸಂಶಯ ಇತ್ತು, ದರ್ಶನ್, ನೀನು ಏನೋ ತಪ್ಪು ಮಾಡಲು ಹೋಗುತ್ತಿದ್ದೀಯಾ ಎಂದು. ಮತ್ತು ನನ್ನ ಸಂಶಯ ಸತ್ಯವಾಯಿತು. ಆಗ ಲಾಯರ್ ಸರ್ ಮುಂದೆ ಬಂದರು. ದರ್ಶನ್ ಅವರೇ, ನೀವು ವಿವಾದಿತ ಆಸ್ತಿ ಮಾರಾಟ ಮಾಡಿ ವಂಚನೆ ಮಾಡಿದ್ದೀರಿ. ಇದು ಭಾರತೀಯ ದಂಡ ಸಂಹಿತೆಯಡಿ ಗಂಭೀರ ಅಪರಾಧ. ಮತ್ತು ನಿಮ್ಮ ತಾಯಿಯ ಸಹಿಯನ್ನು ನಕಲಿ ಮಾಡಿ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡಿದ್ದೀರಿ. ಇದು ಮತ್ತೊಂದು ಕ್ರಿಮಿನಲ್ ಅಪರಾಧ. ಮಿಸ್ಟರ್ ದರ್ಶನ್, ನೀವು ನಮ್ಮ ಜೊತೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು. ನಿಮ್ಮ ವಿರುದ್ಧ FIR ದಾಖಲಾಗಿದೆ. ಸಿರಿಯ ತಾಯಿ ಕೋಪದಿಂದ ಎದ್ದು ನಿಂತರು. ಇದೇನು ನಡೆಯುತ್ತಿದೆ ದರ್ಶನ್? ನೀನು ನಮಗೆ ಸುಳ್ಳು ಹೇಳಿದ್ದೀಯಾ? ನೀನು ಒಬ್ಬ ಫ್ರಾಡ್. ಸಿರಿಯ ತಂದೆ ನಡುಗುತ್ತಾ ಹೇಳಿದರು. ಈ ಮದುವೆ ಇಲ್ಲೇ ಮುಗಿಯಿತು. ನಮ್ಮ ಮಗಳು ಒಬ್ಬ ಅಪರಾಧಿಯ ಜೊತೆ ಮದುವೆಯಾಗೋದಿಲ್ಲ. ಸಿರಿ ಅಳತೊಡಗಿದಳು. ಅವಳು ಕೈಯಲ್ಲಿದ್ದ ಉಂಗುರವನ್ನು ತೆಗೆದು ದರ್ಶನ್ ಮುಖದತ್ತ ಎಸೆದಳು. ಐ ಕಾಂಟ್ ಬಿಲೀವ್ ಯು ಲಯರ್. ಅವಳು ಅಳುತ್ತಾ ಸ್ಟೇಜ್ನಿಂದ ಇಳಿದು ಹೊರಟು ಹೋದಳು. ಒಬ್ಬೊಬ್ಬರಾಗಿ ಅತಿಥಿಗಳು ಹಾಲ್ನಿಂದ ಹೊರ ನಡೆದರು. ಎಲ್ಲರ ಕಣ್ಣುಗಳು ದರ್ಶನ್ ಮೇಲೆ ಇವೆ. ಆದರೆ ಆ ಕಣ್ಣುಗಳಲ್ಲಿ ಕರುಣೆ ಇರಲಿಲ್ಲ, ತಿರಸ್ಕಾರ ಮಾತ್ರ ಇತ್ತು. ದರ್ಶನ್ ಅಲ್ಲೇ ಮೊಣಕಾಲೂರಿ ಅಳುತ್ತಾ ಹೇಳಿದ, ಅಮ್ಮ, ಪ್ಲೀಸ್ ನನ್ನನ್ನು ಕ್ಷಮಿಸು. ನನ್ನಿಂದ ತಪ್ಪಾಯಿತು. ನನ್ನ ಹೃದಯ ಒಡೆಯುತ್ತಿತ್ತು. ಆದರೂ ನಾನು ಗಟ್ಟಿಯಾಗಿ ಹೇಳಿದೆ, ದರ್ಶನ್, ನೀನು ತಪ್ಪು ಮಾಡುತ್ತೀಯೆಂಬುದು ನಿನಗೆ ಗೊತ್ತಿತ್ತು. ನೀನು ನನ್ನ ಬೆನ್ನಿಗೆ ಚೂರಿ ಹಾಕಿದೆ. ನನ್ನ ಕಷ್ಟದ ಹಣ ಕದ್ದೆ. ನನ್ನ ಸಹಿ ನಕಲಿ ಮಾಡಿದೆ. ನೀನು ನನ್ನನ್ನು ತಾಯಿ ಎಂದು ನೋಡಲಿಲ್ಲ. ಹಣ ಕೊಡುವ ATM ಅಂತ ಮಾತ್ರ ನೋಡಿದೆ. ಪೊಲೀಸರು ಅವನನ್ನು ಎಬ್ಬಿಸಿದರು. ಬನ್ನಿ ಸರ್. ಅವನು ಅಳುತ್ತಾ ಹೇಳುತ್ತಿದ್ದ, ಅಮ್ಮ, ನಾನು ನಿಮ್ಮ ಮಗ ಅಲ್ವಾ, ನನ್ನನ್ನು ಉಳಿಸು ಎಂದು ಕೇಳಿಕೊಂಡಾಗ ನನ್ನ ಮನಸ್ಸು ಚೂರಾಗುತ್ತಿತ್ತು. ಆದರೆ ಕೆಲವೊಮ್ಮೆ ಒಂದು ವಿಷವನ್ನು ಕತ್ತರಿಸಿ ತೆಗೆದುಹಾಕಲೇಬೇಕು. ಇಲ್ಲದಿದ್ದರೆ ಅದು ಇಡೀ ಜೀವನ ಹಾಳು ಮಾಡುತ್ತದೆ. ಪೊಲೀಸರು ಅವನನ್ನು ಕರೆದುಕೊಂಡು ಹೋದರು. ಹಾಲ್ ಖಾಲಿಯಾಯಿತು. ನಾನು ಮತ್ತು ಲಾಯರ್ ಸರ್ ಮಾತ್ರ ಉಳಿದಿದ್ದೆವು. ಅವರು ನನ್ನ ಹೆಗಲ ಮೇಲೆ ಕೈಯಿಟ್ಟು ಹೇಳಿದರು, ಅಕ್ಕ, ನೀವು ಮಾಡಿದ್ದು ಸರಿಯೇ. ಇದು ಕಷ್ಟಕರವಾಗಿತ್ತು, ಆದರೆ ಅನಿವಾರ್ಯವಾಗಿತ್ತು. ಕಣ್ಣಿನಲ್ಲಿ ನೀರಿತ್ತು, ಆದರೆ ಮನಸ್ಸು ಶಾಂತವಾಗಿತ್ತು. ಮುಂದಿನ ಕೆಲವು ದಿನಗಳಲ್ಲಿ ವಿಷಯಗಳು ವೇಗವಾಗಿ ನಡೆದವು. ಆ ಬಿಲ್ಡರ್ ದರ್ಶನ್ ಮೇಲೆ 50 ಲಕ್ಷದ ವಂಚನೆಯ ದಾವೆ ಹೂಡಿದ್ದ. ಒಂದು ಹಣ ಮರಳಿಸು, ಇಲ್ಲವೇ ಜೈಲಿನಲ್ಲಿ ಕೊಳೆ ಎಂಬುದು ಅವನ ನಿಲುವಾಗಿತ್ತು. ದರ್ಶನ್ ಹತ್ತಿರ ಹಣ ಎಲ್ಲಿಂದ ಬರಬೇಕು? ಅವನು ನನ್ನಿಂದ ಕದ್ದ 3 ಲಕ್ಷವನ್ನು ಖರ್ಚು ಮಾಡಿದ್ದ. ಕಂಪನಿಗೆ ಇದು ತಿಳಿಯುತ್ತಿದ್ದಂತೆ ಅವರು ದರ್ಶನ್ನನ್ನು ಕೆಲಸದಿಂದ ತೆಗೆದುಹಾಕಿದರು. ಫ್ರಾಡ್ ಕೇಸ್ ಇರುವ ಮನುಷ್ಯನಿಗೆ ಯಾರು ಕೆಲಸ ಕೊಡ್ತಾರೆ? ಕೋರ್ಟ್ ದರ್ಶನ್ನ ಎಲ್ಲ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಿತು. ಅವನಿಗೆ 18 ತಿಂಗಳ ಜೈಲು ಶಿಕ್ಷೆ ಆಯಿತು. ನಂತರ ಅವನು ಜಾಮೀನಿನ ಮೇಲೆ ಬಿಡುಗಡೆಯಾದ. ಆದರೆ ಒಂದು ಷರತ್ತಿನ ಮೇಲೆ. ಅವನು ಆ ಬಿಲ್ಡರ್ನ ಎಲ್ಲ ಹಣವನ್ನು ಮರಳಿಸಬೇಕು ಎಂದು. ಒಂದು ದಿನ ದರ್ಶನ್ ನನಗೆ ಫೋನ್ ಮಾಡಿದ. ಅವನು ಬಿಕ್ಕಿ ಬಿಕ್ಕಿ ದುಃಖದಿಂದ ಅಳುತ್ತಿದ್ದ. ಅಮ್ಮ, ಪ್ಲೀಸ್ ನನಗೆ ಸಹಾಯ ಮಾಡು. ನಾನು ಸಂಪೂರ್ಣವಾಗಿ ಮುಗಿದು ಹೋದೆ. ಕೆಲಸ ಹೋಯಿತು, ಮದುವೆ ಮುರಿಯಿತು, ಗೌರವವೂ ಕಳೆದು ಹೋಯಿತು. ಈಗ ನಾನು ಎಲ್ಲಿಗೆ ಹೋಗಲಿ ಎಂದು. ನಾನು ಕೆಲ ಕ್ಷಣ ಮೌನವಾಗಿದ್ದೆ. ತಾಯಿಯ ಹೃದಯ ಒಳಗೆ ಕರಗುತ್ತಿತ್ತು. ಆದರೆ ಈ ಬಾರಿ ಕೇವಲ ಮಮತೆ ಸಾಕಾಗುವುದಿಲ್ಲ ಎಂಬುದು ನನಗೆ ಗೊತ್ತಿತ್ತು. ಅವನಿಗೆ ಬದುಕಿನ ಪಾಠ ಕಲಿಯಬೇಕಿತ್ತು. ನಾನು ಶಾಂತವಾಗಿ ಹೇಳಿದೆ, ಮಗನೇ, ಇದು ನಿನ್ನದೇ ಕರ್ಮ. ಈಗ ಅದನ್ನು ನೀನೇ ಎದುರಿಸಬೇಕು. ಕಷ್ಟಪಟ್ಟು ದುಡಿ, ಪ್ರಾಮಾಣಿಕವಾಗಿ ಹಣ ಸಂಪಾದಿಸು ಮತ್ತು ನೀನು ಮಾಡಿದ ತಪ್ಪಿನ ಬೆಲೆ ತೀರಿಸು. ಆಗ ಮಾತ್ರ ನಿನ್ನ ಕಣ್ಣಲ್ಲಿ ನೀನು ನಿನ್ನನ್ನೇ ಗೌರವದಿಂದ ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಿದೆ. ಆ ದಿನದ ನಂತರ ದರ್ಶನ್ ಜೀವನ ಸಂಪೂರ್ಣ ಬದಲಾಗಿತ್ತು. ಒಮ್ಮೆ AC ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದವನು
ಈಗ ಡೆಲಿವರಿ ಬಾಯ್ ಆಗಿ ನಗರವೆಲ್ಲ ಬೈಕ್ ಓಡಿಸುತ್ತಿದ್ದ. ಬಿಸಿಲು, ಮಳೆ, ಟ್ರಾಫಿಕ್ ಎಲ್ಲವನ್ನ ಎದುರಿಸುತ್ತಿದ್ದ. ಆದರೆ ಈ ಬಾರಿ ಅವನು ಓಡಿ ಹೋಗುತ್ತಿರಲಿಲ್ಲ. ತನ್ನ ತಪ್ಪಿನ ಹೊಣೆ ಹೊತ್ತು ಹೋರಾಡುತ್ತಿದ್ದ. ನನಗೆ ಗೊತ್ತಿತ್ತು, ಕಷ್ಟದ ಬೆವರು ಒಬ್ಬ ಮನುಷ್ಯನನ್ನು ಬದಲಾಯಿಸಬಹುದು. ಹಣದ ನಿಜವಾದ ಬೆಲೆ, ಸಂಬಂಧಗಳ ಮೌಲ್ಯ ಮತ್ತು ನಂಬಿಕೆಯ ಅರ್ಥ ಅವನಿಗೆ ಈಗ ನಿಧಾನವಾಗಿ ತಿಳಿಯತೊಡಗಿತ್ತು. ನಾನು ಅವನ ಜೊತೆ ಮಾತನ್ನು ನಿಲ್ಲಿಸಲಿಲ್ಲ. ಆದರೆ ಒಂದು ಗಡಿ ಹಾಕಿದೆ. ಎಲ್ಲಿಯವರೆಗೆ ನೀನು ಆ ಬಿಲ್ಡರ್ನ ಕೊನೆಯ ರೂಪಾಯಿಯನ್ನು ತೀರಿಸುವುದಿಲ್ಲವೋ ಅಲ್ಲಿಯವರೆಗೆ ಈ ಮನೆಯ ಬಾಗಿಲು ದಾಟಬಾರದು ಎಂದು. ಅದು ಶಿಕ್ಷೆಯಲ್ಲ, ಅದು ಜವಾಬ್ದಾರಿಯ ಪಾಠ. ನಾನು ಬಾಂಬೆಗೆ ಮರಳಿದೆ. ನನ್ನ ಇಂಟೀರಿಯರ್ ಕೆಲಸ ಬರದಿಂದ ಸಾಗುತ್ತಿದೆ. ಕೆಲವು ದಿನಗಳ ನಂತರ ನನ್ನ ಹತ್ತಿರ ಒಬ್ಬ ಹೊಸ ಕ್ಲೈಂಟ್ ಬಂದರು. ಒಬ್ಬ ಮಧ್ಯವಯಸ್ಕ ವಿಧವೆ ಮಹಿಳೆ. ಹರಟೆಯ ನಡುವೆ ಅವರು ಹೇಳಿದರು, ಶರ್ಮಿಳಾ ಅವರೇ, ನೀವು ಇಷ್ಟೊಂದು ಒಬ್ಬಂಟಿಯಾಗಿ ಹೇಗಿರುತ್ತೀರಿ? ನಿಮಗೆ ಮಕ್ಕಳಿಲ್ಲವಾ? ನಾನು ನಕ್ಕು ಹೇಳಿದೆ, ಇದ್ದಾನಲ್ಲ ಒಬ್ಬ ಮಗ. ಆದರೆ ಅವನು ಅವನ ಜೀವನ ನಡೆಸುತ್ತಿದ್ದಾನೆ ಮತ್ತು ನಾನು ನನ್ನ ಜೀವನ ನಡೆಸುತ್ತಿದ್ದೇನೆ. ಆ ಮಹಿಳೆಯ ಕಣ್ಗಳು ತುಂಬಿ ಬಂದವು. ಅವರು ಕೇಳಿದರು, ನನಗೂ ಕಲಿಸಿಕೊಡಿ ಅಮ್ಮ, ಹೀಗೆ ಸ್ವಾಭಿಮಾನದಿಂದ ಬದುಕೋದನ್ನು. ನನ್ನ ಮಗ ಕೂಡ ನನ್ನನ್ನು ಒಂದು ಹೊರೆಯಂತ ಭಾವಿಸ್ತಾನೆ. ನಾನು ಅವರ ಕೈ ಮೇಲೆ ಕೈಯಿಟ್ಟು ಹೇಳಿದೆ, ತಂಗಿ, ಎಲ್ಲಕ್ಕಿಂತ ಮೊದಲು ನಿನ್ನ ದಾಖಲೆಗಳು ಮತ್ತು ನಿನ್ನ ಸ್ತ್ರೀಧನವನ್ನು ನಿನ್ನ ಸುಪರ್ದಿಗೆ ತಗೋ. ನಮ್ಮ ಪ್ರಾಪರ್ಟಿಯನ್ನು ನಮ್ಮ ಹೆಸರಲ್ಲೇ ಇಟ್ಕೋಬೇಕು. ನಮ್ಮ ಹಣ ನಮ್ಮ ಕೈಯಲ್ಲೇ ಇರಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಸ್ವಂತದ ಮೇಲೆ ವಿಶ್ವಾಸವಿಡು. ಬಾಕಿ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಸರಿಯಾಗುತ್ತದೆ. ನಾನೀಗ ನನ್ನಂಥ ಅನೇಕ ಸ್ತ್ರೀಯರಿಗೆ, ವಿಶೇಷವಾಗಿ ವಿಧವೆಯರಿಗೆ ಕೌನ್ಸೆಲಿಂಗ್ ನೀಡುತ್ತೇನೆ. ಅವರಿಗೆ ಆರ್ಥಿಕ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸಿಕೊಡುತ್ತೇನೆ. ನಮ್ಮ ಪ್ರಾಪರ್ಟಿಯನ್ನು ಹೇಗೆ ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ಮಕ್ಕಳ ಮತ್ತು ಸಂಬಂಧಿಕರ ಮೇಲೆ ಕುರುಡಾಗಿ ಯಾಕೆ ಅವಲಂಬಿತರಾಗಬೇಕು ಎಂಬುದನ್ನು ನಾನು ನನ್ನ ಉದಾಹರಣೆಯ ಮೂಲಕ ಅವರಿಗೆ ಹೇಳುತ್ತೇನೆ. ಅನೇಕ ಜನರು ನನ್ನನ್ನು ಕೇಳುತ್ತಾರೆ, ಶರ್ಮಿಳಾ ತಾಯಿ, ನೀವು ಸ್ವಂತ ಮಗನ ವಿರುದ್ಧವೇ ಕೇಸ್ ಹಾಕಿದ್ದು ಸ್ವಲ್ಪ ಜಾಸ್ತಿ ಕಠಿಣ ಎನಿಸಲಿಲ್ಲವೇ ಎಂದು. ನಾನು ಒಳಗೆ ನಕ್ಕು ಹೇಳುತ್ತೇನೆ, ಇಲ್ಲ, ಇದು ಅಗತ್ಯವಾಗಿತ್ತು. ಒಂದು ವೇಳೆ ನಾನು ಸುಮ್ಮನೆ ಕುಳಿತಿದ್ದರೆ ಇಂದು ಅವನು ನನಗೆ ಮೋಸ ಮಾಡಿದ್ದಾನೆ, ನಾಳೆ ಇನ್ನೊಬ್ಬರಿಗೆ ಮೋಸ ಮಾಡ್ತಿದ್ದ. ಅವನಿಗೆ ಅವನ ಕರ್ಮದ ಅರಿವು ಮಾಡಿಸೋದು ಅಗತ್ಯವಾಗಿತ್ತು. ಈಗ ಕನಿಷ್ಠ ಅವನಿಗೆ ಜೀವನದ ಪಾಠ ಸಿಕ್ಕಿದೆ ಮತ್ತು ನನಗೆ ಖಾತ್ರಿ ಇದೆ, ಅವನು ಇದರಿಂದ ಒಬ್ಬ ಒಳ್ಳೆಯ ಮನುಷ್ಯನಾಗಿ ಹೊರಬರುತ್ತಾನೆ. ಇಂದು ನಾನು ನನ್ನ ಮನೆಯಲ್ಲಿ ನನ್ನ ಇಷ್ಟದ ಕುರ್ಚಿಯಲ್ಲಿ ಕುಳಿತಿದ್ದೇನೆ. ರಾತ್ರಿ 11 ಗಂಟೆ ಆಗಿದೆ. ಎದುರಿಗಿನ ಲ್ಯಾಪ್ಟಾಪ್ನಲ್ಲಿ ಒಂದು ಹೊಸ ಬಂಗಲೆಯ ಡಿಸೈನ್ ಕೆಲಸ ನಡೆಯುತ್ತಿದೆ. ನಾಳೆ ಒಬ್ಬ ದೊಡ್ಡ ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ. ನಾನು ನನ್ನ ಕೆಲಸದಲ್ಲಿ ವ್ಯಸ್ತವಾಗಿದ್ದೇನೆ, ಖುಷಿಯಾಗಿದ್ದೇನೆ ಮತ್ತು ಸಮಾಧಾನದಿಂದ ಇದ್ದೇನೆ. ನನ್ನ ಅಕೌಂಟ್ ಮಳಿಗೆಯಿಂದ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಬಾಡಿಗೆ ಜಮೆಯಾಗುತ್ತಿದೆ. ನನ್ನ FDಯ ಬಡ್ಡಿ ಬರ್ತಿದೆ. ನನ್ನ ಇಂಟೀರಿಯರ್ ಕೆಲಸವು ಬರದಿಂದ ಸಾಗ್ತಿದೆ. ನಾನು ಯಾರ ಮೇಲೂ ಅಕ್ಷರಶಃ ಅವಲಂಬಿತಳಾಗಿಲ್ಲ. ನನ್ನ ಪರಿಶ್ರಮ, ನನ್ನ ಆತ್ಮವಿಶ್ವಾಸ ಮತ್ತು ನನ್ನ ಸ್ವಾಭಿಮಾನವೇ ಇಂದು ನನ್ನ ದೊಡ್ಡ ಆಸ್ತಿ. ಇಂದು ನಾನು ನನ್ನ ಇಷ್ಟದ ಬದುಕನ್ನು ನನ್ನದೇ ನಿಯಮಗಳ ಮೇಲೆ ಬದುಕುತ್ತಿದ್ದೇನೆ. ನನ್ನ ಕೆಲಸ ಸಾಗುತ್ತಿದೆ, ನನ್ನ ಕನಸುಗಳು ಜೀವಂತವಾಗಿವೆ ಮತ್ತು ನನ್ನ ಮನಸ್ಸು ಶಾಂತವಾಗಿದೆ. ದರ್ಶನ್ ಈಗ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾನೆ. ಒಮ್ಮೆ ಸುಲಭ ಹಣದ ಹಿಂದೆ ಓಡಿದವನಿಗೆ ಈಗ ಬೆವರಿನ ಬೆಲೆ ಅರ್ಥವಾಗುತ್ತಿದೆ. ಇದೇ ಜೀವನದ ದೊಡ್ಡ ಪಾಠ. ಶರ್ಮಿಳಾ ಅವರು ಅವನನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಲಿಲ್ಲ, ಆದರೆ ಅವರು ಒಂದು ಗಡಿ ಹಾಕಿದರು. ಮೊದಲು ತಪ್ಪನ್ನು ಸರಿಪಡಿಸುವ ಹೊಣೆಗಾರಿಕೆಯನ್ನು ಹೊತ್ತುಕೋ, ನಂತರ ಮಾತ್ರ ತಲೆ ಎತ್ತಿ ಬಾ. ಅದು ದ್ವೇಷದ ಶಿಕ್ಷೆ ಅಲ್ಲ, ಜವಾಬ್ದಾರಿಯ ಪಾಠ ಆಗಿತ್ತು. ಸ್ನೇಹಿತರೆ, ಯಾರೇ ಆಗಿರಲಿ, ನಂಬಿಕೆ ಇರಲಿ, ಆದರೆ ಜವಾಬ್ದಾರಿ ಇಲ್ಲದ ಅಂಧ ನಂಬಿಕೆ ಬೇಡ. ಆರ್ಥಿಕ ಸ್ವಾತಂತ್ರ್ಯ, ವಿಶೇಷವಾಗಿ ಮಹಿಳೆಯರಿಗೆ, ಇದು ರಕ್ಷಣೆಯ ಕವಚ. ಹಿರಿಯರ ಮೌಲ್ಯ. ವಯಸ್ಸಾದವರು ದುರ್ಬಲರಲ್ಲ, ಅವರು ಅನುಭವದ ಶಕ್ತಿ. ಅನ್ಯಾಯದ ವಿರುದ್ಧ ಧ್ವನಿ. ಮೌನವು ಕೆಲವೊಮ್ಮೆ ತಪ್ಪಿಗೆ ಬೆಂಬಲವಾಗಬಹುದು. ಸಂಬಂಧಗಳ ನಿಜವಾದ ಅರ್ಥ, ಪ್ರೀತಿ ಮತ್ತು ಗೌರವವಿಲ್ಲದ ಸಂಬಂಧ ಖಾಲಿಯಾಗುತ್ತದೆ. ಕೊನೆಯಲ್ಲಿ ಶರ್ಮಿಳಾ ಹೇಳುವ ಒಂದು ಭಾವನೆ ತುಂಬ ಸ್ಪರ್ಶಿಸುತ್ತದೆ. ನಾನು ಒಂಟಿಯಲ್ಲ, ನನ್ನ ಆತ್ಮವಿಶ್ವಾಸ ನನ್ನ ಜೊತೆ ಇದೆ. ಒಬ್ಬ ಸ್ತ್ರೀಗೆ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕು? ಸ್ವಾಭಿಮಾನ, ಆತ್ಮವಿಶ್ವಾಸ, ತನ್ನ ಕಾಲಿನ ಮೇಲೆ ನಿಲ್ಲುವ ಶಕ್ತಿ ಮತ್ತು ಜೀವನವನ್ನು ತನ್ನದೇ ನಿಯಮಗಳಲ್ಲಿ ಬದುಕುವ ಧೈರ್ಯ. ಇದೇ ನಿಜವಾದ ಸಂಪತ್ತು. ಸ್ನೇಹಿತರೆ, ಶರ್ಮಿಳಾ ಅವರ ಈ ಅದ್ಭುತ ಕತೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ತಿಳಿಸಿ. ಯಾರಿಗೆ ಗೊತ್ತು, ಮುಂದಿನ ಕತೆ ಬಹುಶಃ ನಿಮ್ಮ ಬದುಕಿನ ನೆರಳೆ ಆಗಿರಬಹುದು. ಧನ್ಯವಾದಗಳು.